ಪದ್ಮ ಅಂತ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾರೆ. ದಯವಿಟ್ಟು ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ. ಅಂದರೆ ಏನೋ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಅವರು, ನಿಮ್ಮನ್ನು ಕೆಲಸ ಕೇಳ್ತಾ ಇದ್ದಾರೆ. ಅಡುಗೆ ಕೆಲಸ ಆದರೂ ಮಾಡ್ತಾರೆ, ಇಲ್ಲ ಮಗುಗೆ ನೀರು ಹಾಕೋದು, ಬಾಣಂತಿಗೆ ನೀರು ಹಾಕೋ ಕೆಲಸ ಮಾಡ್ತಾರವರು. ನಾನು ಕೂಡ ಅವ್ರ ಕೈಲಿ ಈ ಕೆಲಸ ಮಾಡಿಸ್ಕೊಂಡಿದ್ದೀನಿ. ಮಗುಗೆ ನೀರು ಹಾಕಿ ನನಗೂ ಹಾಕ್ತಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಸ್ವತಃ ಅವ್ರ ಬಾಯಲ್ಲೇ ನೀವೇನು ಅನ್ನೋದನ್ನು ಕೇಳಿ. ನೀವು ಹೇಳಿ ಆಂಟಿ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಹೆಸರು ನಿಮ್ಮ ಏಜು ಎಲ್ಲ ಹೇಳಿ ಅವ್ರಿಗೆ. ನನ್ನ ಹೆಸರು ಪದ್ಮಾವತಿ. ನನ್ನ ಏಜ್ ಬಂದು 48 ವರ್ಷ. ನಾನು ಮಗುಗೆ ಮತ್ತು ಬಾಣಂತಿಗೆ ನೀರು ಹಾಕ್ತೀನಿ. ಇಲ್ಲ ಅಂದರೆ ನಾನು ಅಡುಗೆ ಕೆಲಸನೂ ಮಾಡಿಕೊಡ್ತೀನಿ. ಚೆನ್ನಾಗಿ ಮಾಡಿಕೊಡ್ತೀನಿ. ಇದು ನೋಡಿ, ಅವ್ರಿಗೆ ಪಾಪ ಮಾತಾಡಿ ರೂಢಿ ಇಲ್ಲ, ಏನು ಅನ್ಕೋಬೇಡಿ. ಅವರು ಮಗು ಕೆಲಸ ಹೇಳಿದ್ನಲ್ಲ ಮುಂಚೆನೇ, ಅಡುಗೆ ಕೆಲಸನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರು ಬೇಕಾದ್ರೂ ಸಹಾಯಕ್ಕೆ ತೊಗೋಬೋದು. ಅವ್ರು ಮಹಾಲಕ್ಷ್ಮಿಲೇ ಹೋಟೆಲ್ ಇರ್ತಾರೆ. ಸುತ್ತಮುತ್ತ ಯಾರ್ಯಾರಿದ್ದೀರ ಅವ್ರ ಸಹಾಯ ತೊಗೋಬಹುದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ದಯವಿಟ್ಟು ಸಹಾಯ ಮಾಡಿ ಅವ್ರಿಗೆ. ಯಾಕೆಂತಂದರೆ ಅವರು ಶಕ್ತಿ ಇರೋವ್ರಿಗೂ ನಾನು ದುಡಿದು ತಿನ್ನಬೇಕು ಅಂತನ್ನೋ ಅಭಿಪ್ರಾಯದಲ್ಲಿ ಅವರಿದ್ದಾರೆ. ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅವ್ರ ವಿಡಿಯೋ. ದಯವಿಟ್ಟು ಸಹಾಯ ಮಾಡಿ ಅವ್ರಿಗೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಪದ್ಮ ಅಂತ. ಮತ್ತು ಅವ್ರ ಗಂಡ ಚಿನ್ನ ಬೆಳ್ಳಿ ಆಚಾರು, ಮಗು ಕಿವಿ ಚುಚ್ಚೋದು ಕೆಲಸ ಮಾಡ್ತಾರೆ. ಅದು ಇನ್ನೊಂದು ದಿನ ನಾನು ಆ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಅದ್ರ ಡೀಟೇಲ್ ಹೇಳ್ತೀನಿ. ಇವಾಗ ಇವ್ರಿಗೆ ಸಹಾಯ ಮಾಡಿ ದಯವಿಟ್ಟು. ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಇಷ್ಟ ಆದರೆ.